ರಕ್ಷಿತಾಗೆ ಈಗ ನೇರವಾಗಿ ಹೊಡೆದೇ ಬಿಟ್ಟಿದ್ದಾರೆ ಅಶ್ವಿನಿ ಅವರು ಅಂತಲೇ ಹೇಳ್ಬೋದು. ಹೌದು, ಎಷ್ಟು ಕೇವಲವಾಗಿ ಕಾಣ್ತಾರೆ ನೋಡ್ತಾರೆ ಅಂದರೆ ಆ ಕಾರ್ಟೂನ್ ಕರಿ, ಆ ಕಾರ್ಟೂನ್ ಏನಂತೆ ಅವಳೇನೋ ಒಂಟಿ ಏನು ಕಡಿದಾಳೆ, ಜಂಟಿ ಏನು ಕಡಿದಾಳೆ, ಒಂದು ಅಷ್ಟು ಗೊತ್ತಾಗಲ್ವ ಅವಳಿಗೆ. ಫಸ್ಟ್ ಕರೆದು ಮಾತಾಡ್ಸಿಲ್ಲ ಅಂತ ಹೇಳಿ ರಕ್ಷಿತಾಗೆ ಕರೆದು ಬಿಟ್ಟು ನೋಡು ನೀನು ಒಂಟಿಯಾಗಿರೋದು ಗೊತ್ತಾಯ್ತಲ್ಲ, ಸ್ವಲ್ಪ ನೀನು ತಲೆಯಲ್ಲಿ ಇಟ್ಕೋ, ಆಟ ಆಡೋಕ್ಕೆ ಬರೋದೇ ಆಟ ಆಡು. ರಕ್ಷಿತಾ ತಾನು ಒಳಕೋದಾಗ ನಾನು ಹಾಗೆ ಕೇಳ್ತೀನಿ ಹೀಗೆ ಕೇಳ್ತೀನಿ ಅಂತ ಹೇಳಿ ಬರೀ ಆರ್ಭಟ ಮಾಡಿದ್ದೆ ಬಂತು. ಆದರೆ ಅಶ್ವಿನಿ ಕಾರ್ಟೂನ್ ಅನ್ನೋ ಲೆವೆಲಿಗೆ ಕರಿಯೋಕ್ಕೆ ಬಂತು ಅಂದರೆ ರಕ್ಷಿತಾ ನನ್ನ ಪ್ರಕಾರ ಮುಂದಿನ ವಾರದಲ್ಲಿ ನೇರವಾಗಿ ಎಲಿಮಿನೇಟ್ ಆಗೋದು ಅಂತೂ ಕನ್ಫರ್ಮು. ಯಾಕೆಂದರೆ ರಕ್ಷಿತಾಗೆ ಒಳಗಡೆ ಇರೋಂಥ ಪರಿಸ್ಥಿತಿ ನೋಡಿ ಎದುರ್ಕೊಂಡೇ ಬಿಟ್ಟಿದ್ದಾಳೆ ಎಂದು ಅವಳ ಮುಖ ನೋಟದಲ್ಲೇ ಗೊತ್ತಾಗ್ತದೆ. ಪೂರ್ತಿ ಎದುರ್ಕೊಂಡಿದ್ದಾಳೆ ರಕ್ಷಿತಾ. ಯಾರನ್ನ ಹೇಗೆ ಮಾತಾಡಬೇಕು, ಹೇಗೆ ಫೇಸ್ ಮಾಡಬೇಕು ಅನ್ನೋದು ಕೂಡ ಆಕೆಗೆ ಅರ್ಥ ಆಗ್ತಿಲ್ಲ. ಹೀಗಾಗಿ ಭಾಳ ದೊಡ್ಡ ಮಟ್ಟಿಗೆ ಆಕೆ ಎದುರಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೋಡಬೇಕಾಗುತ್ತೆ ರಕ್ಷಿತಾ ಅವ್ರದ್ದು ಹೇಗೆ ರಕ್ಷಿತಾ ಅವ್ರನ್ನ ಜೊತೆ ಹೋರಾಟವನ್ನು ಮಾಡ್ತಾರೆ ಹೇಗೆ ಅನ್ನೋದು ಕಾದು ನೋಡಬೇಕಾಗಿದೆ. ಬಟ್ ರಕ್ಷಿತಾ ಮತ್ತು ಅಶ್ವಿನಿ ಅವ್ರ ನಡುವೆ ದೊಡ್ಡ ಮಟ್ಟ ಜಗಳ ಆಗಿದೆ. ಆದರೆ ಪಾಪ ಅಶ್ವಿನಿ ಅವರು ಒಬ್ಬರೇ ಬೈತಾ ಇದ್ದಾರೆ, ರಕ್ಷಿತಾ ಕಣ್ಣೀರು ಹಾಕಿಕೊಂಡು ನಿಂತಿದ್ದಾರೆ.